ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 27, 2026 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಅತಿ ಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಇಂಡಿಯಾ US ಡ್ರಾ ಅಪ್ ಡೀಲ್ ಆನ್ ರೇರ್ ಅರ್ತ್ ಎಲಿಮೆಂಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇಂಡಿಯಾ US ರಿಲೇಷನ್ ಕ್ವಾಡ್ ರಿಲೇಟೆಡ್ ಇರತಕ್ಕಂತೆ ಕನೆಕ್ಟ್ ಮಾಡ್ಬೋದು. GS ಪೇಪರ್ 3 ನಡಿಯಲ್ಲಿ ನಾವು ನೋಡೋದಾದರೆ ಮಿನರಲ್ಸ್, ರಿಸೋರ್ಸಸ್, ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ ಕ್ಲೀನ್ ಎನರ್ಜಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಈ ಒಂದು ಇಶ್ಯೂ ನಮಗೆ ಸಹಕಾರಿಯಾಗಲಿದೆ. ಕ್ವಾಡ್ ನಡಿನಲ್ಲಿ ಫಾರಿನ್ ಮಿನಿಸ್ಟರ್ಸ್ಗಳ ಮೀಟಿಂಗನ್ನು ಕಾಣ್ತಾ ಇದ್ದೇವೆ. 11ನೇ ಫಾರಿನ್ ಮಿನಿಸ್ಟರ್ಸ್ಗಳ ಒಂದು ಮೀಟಿಂಗ್ ಆಗಿದೆ. ಇಂಡಿಯಾ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸೆಕ್ಯೂರಿಟಿಯನ್ನು ತೆಗೆದುಕೊಂಡು ಬರಬೇಕು, ಅದರಲ್ಲೂ ಒಂದು ಫ್ರೇಮ್ವರ್ಕನ್ನು ಅನೌನ್ಸ್ ಮಾಡಿದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಮೇನ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಸಪ್ಲೈ ಚೈನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ಫೋಕಸನ್ನು ಮಾಡಿದೆ. ಚೈನಾ ರೇರ್ ಅರ್ತ್ ಎಲಿಮೆಂಟ್ಗೆ ಸಂಬಂಧಿಸಿದಂಥ ಒಂದು ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡ್ತಾ ಇದೆ. ಅದರಲ್ಲೂ ಕೆಲವೊಂದಿಷ್ಟು ಹಂತದಲ್ಲಿ ಚೈನಾ ಎಕ್ಸ್ಪೋರ್ಟನ್ನು ರೆಸ್ಟ್ರಿಕ್ಷನ್ ಮಾಡಿರೋದಾಗಿ ನಾವು ಕಾಣ್ತೇವೆ. ಇದು ಗ್ಲೋಬಲ್ ಕನ್ಸರ್ನನ್ನು ಜಾಸ್ತಿ ಮಾಡಿತ್ತು. ಹಾಗಾಗಿ ಈ ಒಂದು ಫ್ರೇಮ್ವರ್ಕ್ ನಡಿಯಲ್ಲಿ ರೇರ್ ಅರ್ತ್ ಎಲಿಮೆಂಟ್ಗೆ ಸಂಬಂಧಪಟ್ಟಂತೆ ಸಪ್ಲೈ ಚೈನ್ ಸೆಕ್ಯೂರಿಟಿನ ತೆಗೆದುಕೊಂಡು ಬರಬೇಕಾಗಿದೆ. ಅದರಲ್ಲೂ ರೇರ್ ಅರ್ತ್ ಮೆಟಲ್ಸ್ಗಳ ಒಂದು ಮೈನಿಂಗ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ರೀಸೈಕ್ಲಿಂಗ್ ಆಗಿರ್ಬೋದು, ಅದರಲ್ಲೂ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಕೋಆಪರೇಷನನ್ನು ಡೀಪನ್ ಮಾಡಲಿಕ್ಕೆ ಒಂದು ಸ್ಟ್ರಾಟಜಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ರೆಸಿಲಿಯೆಂಟ್ ಆಗಿರ್ತಕ್ಕಂಥ, ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಸಪ್ಲೈಯನ್ನು ಎನ್ಶೋರ್ ಮಾಡ್ತಕ್ಕಂಥದ್ದು. ಈ ಒಂದು ಇನಿಷಿಯೇಟಿವ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಹೊಂದಿದೆ. ಅದರಲ್ಲೂ ರೇರ್ ಅರ್ತ್ ಮಿನರಲ್ಸ್ಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ ಅತ್ಯವಶ್ಯಕ. ವಿಂಡ್ ಟರ್ಬೈನ್ಸ್ ಆಗಿರ್ಬೋದು, ಡಿಫೆನ್ಸ್ ವೆಪನ್, ಸೆಮಿ ಕಂಡಕ್ಟರ್, ಮೊಬೈಲ್ ಫೋನ್ಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ, ಮೆಡಿಕಲ್ ಡಿವೈಸಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ರೇರ್ ಅರ್ತ್ ಮಿನರಲ್ಸ್ಗಳ ಇಂಪಾರ್ಟೆನ್ಸನ್ನು ಕಾಣ್ಬೋದು. ಚೈನಾದ ಫ್ಯಾಕ್ಟರನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 2025ರಲ್ಲಿ ಚೈನಾ ತನ್ನಲ್ಲಿರುವಂತಹ ರೇರ್ ಅರ್ತ್ ಮೆಟಲ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ರೆಸ್ಟ್ರಿಕ್ಷನ್ಸನ್ನು ಹಾಕಿತ್ತು. ಇದರಿಂದ ಆಲ್ಟರ್ನೇಟಿವ್ ಆಗಿರುವಂಥ ಸಪ್ಲೈ ಚೈನನ್ನು ಹುಡುಕುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ಕ್ವಾಡ್ ಗ್ರೂಪಿಂಗ್ನ ಮುಖಾಂತರ ಕ್ವಾಡ್ ಮೆಂಬರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ? ಇಂಡಿಯಾ, US, ಜಪಾನ್ ಹಾಗೂ ಆಸ್ಟ್ರೇಲಿಯಾ. ಇಲ್ಲಿ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ US ಒಂದು ಚರ್ಚೆಯನ್ನು ಮಾಡಿದೆ. ನಿಯರ್ಲಿ $20 ಬಿಲಿಯನ್ ಅಷ್ಟು ಸಪೋರ್ಟ್ ಮಾಡಬೇಕು, ಅಮೌಂಟನ್ನು ಸ್ಟೆಬಿಲೈಸ್ ಮಾಡಬೇಕು. ಅದರಲ್ಲೂ ಮಿನರಲ್ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ US ಕ್ರಿಟಿಕಲ್ ಮಿನರಲ್ಸ್ಗಳ ಕೋಆಪರೇಷನನ್ನು ಎಕ್ಸ್ಟೆಂಡ್ ಮಾಡಿದ್ದಾವೆ. ಇದನ್ನು ನಾವು ಸ್ಟೇಟ್ ಸ್ಟ್ರಾಟಜಿಕ್ ಪ್ರಯಾರಿಟಿ ಅಂತ ಐಡೆಂಟಿಫೈ ಮಾಡ್ಬೋದು. ರೇರ್ ಅರ್ತ್ ಎಲಿಮೆಂಟ್ಸ್ ಅಂತಂದರೆ ಭೂಮಿಯಲ್ಲಿ ಅವೈಲೇಬಲ್ ಇದ್ದಾವೆ, ಅಂದರೆ ಅರ್ತ್ ಕ್ರಸ್ಟಲ್ಲಿ ಅವೈಲೇಬಲ್ ಇರತಕ್ಕಂಥ ಎಲಿಮೆಂಟ್ಸ್ಗಳಾಗಿದ್ದಾವೆ. ಆದರೆ ಇವುಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡೋದು ತುಂಬ ಡಿಫಿಕಲ್ಟಿ ಆಗುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಹೇಳ್ಬೋದು. ಎಕನಾಮಿಕಲಿ ಸಾಕಷ್ಟು ವಯಬಲ್ ಇರ್ತಕ್ಕಂತಹ ಎಲಿಮೆಂಟ್ಸ್ಗಳು ಇವಾಗಿದ್ದಾವೆ ಅಂತ ಹೇಳ್ಬೋದು. ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನು 2 ಟೈಪ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೇವೆ. ಮೊದಲ ಹಂತದಲ್ಲಿ ಲೈಟ್ ಆಗಿರ್ತಕ್ಕಂತಹ ರೇರ್ ಅರ್ತ್ ಎಲಿಮೆಂಟ್ಸು ಹಾಗೂ ಹೆವಿ ಆಗಿರ್ತಕ್ಕಂಥ ರೇರ್ ಅರ್ತ್ ಎಲಿಮೆಂಟ್ಸು. ಲೈಟ್ ಆಗಿರುತ್ತಲ್ಲ, ಇದು ತುಂಬ ಅಬಂಡೆಂಟ್ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಸೀರಿಯಮನ್ನು ತೆಗೆದುಕೊಳ್ಬೋದು ಹಾಗೂ ನಿಯೋಡೈಮಿಯಮ್ ಅಂತ ಹೇಳ್ತಾರೆ. ಈ ಎಲ್ಲ ಎಕ್ಸಾಂಪಲ್ಸ್ಗಳು ಇಂಪಾರ್ಟೆಂಟು. ಹೆವಿ ರೇರ್ ಅರ್ತ್ ಎಲಿಮೆಂಟ್ಸ್ ನಡಿಯಲ್ಲಿ ತುಂಬ ಸ್ಕೇರ್ಸ್ ಆಗಿರ್ತವೆ, ಸ್ಟ್ರಾಟಜಿಕಲಿ ತುಂಬ ಕ್ರಿಟಿಕಲ್ ಇರೋದನ್ನು ಕಾಣ್ಬೋದು. ಇದರಲ್ಲಿ ಎಕ್ಸಾಂಪಲ್ ಅಂತಂದರೆ ಏಟ್ರಿಯಮ್. ಏಟ್ರಿಯಮ್ ಆಗಿರ್ಬೋದು, ಡಿಸ್ಪ್ರೋಸಿಯಮ್ ಅಂತಲೂ ಸಹ ಬರುತ್ತೆ. ಇವೆಲ್ಲವೂ ಸಹ ರೇರ್ ಅರ್ತ್ ಎಲಿಮೆಂಟ್ಸ್ಗೆ ಎಕ್ಸಾಂಪಲ್. ಇವುಗಳ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಇವಾಗ ನಿಯೋಡೈಮಿಯಮ್ ಅಂತ ಹೇಳಿದ್ವಿ, ಇವುಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಮೋಟಾರ್ಸಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಮೊಬೈಲ್ ಫೋನಲ್ಲಿ ಯೂಸ್ ಮಾಡ್ತೇವೆ, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಯೂಸ್ ಮಾಡ್ತೇವೆ. ಅದೇ ಏಟ್ರಿಯಮ್ ಆಗಿರ್ಬೋದು ಹಾಗೂ ಡಿಸ್ಪ್ರೋಸಿಯಮ್ ಇದೆಯಲ್ಲ, ಇದನ್ನು ಕ್ಲೀನ್ ಎನರ್ಜಿ ಟೆಕ್ನಾಲಜಿಯಲ್ಲಿ, ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಡಿಫೆನ್ಸ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೇವೆ. ಯಾಕೆ ಭಾರತಕ್ಕೆ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಎಕನಾಮಿಕ್ ಇಂಪಾರ್ಟೆನ್ಸನ್ನು ನಾವು ನೋಡಿದಾಗ, ಇವಾಗ ಕ್ರೂಡ್ ಆಯಿಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತೇವೆ. ಇದನ್ನು ಹೇಗಾದರೂ ತಡೆಗಟ್ಟಬೇಕು ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಒಂದು ಬಳಕೆ ಹೆಚ್ಚಾಗಬೇಕು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗನ್ನು ನಾವು ಬೂಸ್ಟ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್ ಮಾಡ್ತಕ್ಕಂಥ ಹಂತದಲ್ಲಿ, ಸೆಮಿ ಕಂಡಕ್ಟರ್ ಎಕೋಸಿಸ್ಟಮನ್ನು ಸಪೋರ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಿಸಿದಂತೆ ಒಂದು ಹೆಲ್ಪನ್ನು ಈ ಒಂದು ಎಲಿಮೆಂಟ್ಸ್ಗಳು ಒದಗಿಸ್ತವೆ ಅಂತ ಹೇಳ್ಬೋದು. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಹೊಂದಿದೆ ಅಲ್ವಾ. ಚೈನಾದ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬರುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಸಹ ಸ್ಟ್ರಾಂಗ್ ಆಗುತ್ತೆ, ಸಪ್ಲೈ ಚೈನಲ್ಲಿ ಒಂದು ಟ್ರಸ್ಟೆಡ್ ಪಾರ್ಟ್ನರ್ ಇರುತ್ತೆ. ಹಾಗಾಗಿ ಈ ಒಂದು ಕೋಆಪರೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೇರ್ ಆರ್ ಸಮ್ ಚಾಲೆಂಜಸ್. ಇಂಡಿಯಾದಲ್ಲಿ ಪ್ರೊಸೆಸಿಂಗ್ ಟೆಕ್ನಾಲಜಿ ತುಂಬ ಲಿಮಿಟೆಡ್ ಇರೋದನ್ನು ಕಾಣ್ತಾ ಇದ್ದಾವೆ. ಮೈನಿಂಗ್ನ ಸಂದರ್ಭದಲ್ಲೂ ಕೂಡ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ಗಳು ಎದುರಾಗ್ತವೆ. ಎಕ್ಸ್ಟ್ರಾಕ್ಷನ್ ಕಾಸ್ಟ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ರಿಫೈನರಿ ಸೆಕ್ಟರ್ನಲ್ಲಿ ಚೈನಾದ ಒಂದು ಡಾಮಿನೆನ್ಸನ್ನು ಕಾಣ್ಬೋದು.
ಸೆಮಿ ಕಂಡಕ್ಟರ್ನ ಇಂಪಾರ್ಟೆನ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ US ಕೂಡ ರೀಸೆಂಟ್ಲಿ ಪಾಕ್ ಸಿಲಿಕಾ ಅಂತಕ್ಕಂಥ ಇನಿಷಿಯೇಟಿವನ್ನು ಸಹ ಜಾರಿಗೆ ತೆಗೆದುಕೊಂಡು ಬಂದಿದ್ದೇವೆ. ಇಲ್ಲಿ ನೀವು ಸಿಂಪಲ್ಲಾಗಿ ಆನ್ಸರ್ ಮಾಡಬೇಕಾಗಿರ್ತಕ್ಕಂಥದ್ದು ಭಾರತ ಪಾಕ್ ಸಿಲಿಕಾದ ಮೆಂಬರ್ ಇದೇನೋ ಇಲ್ವೋ ಅಂತ. ಸೊ ಇದೊಂದು ಫಾರ್ಮಲ್ ಆರ್ಗನೈಸೇಷನ್ ಅಲ್ಲ ಅಥವಾ ಯಾವುದೇ ಒಂದು ಟ್ರೀಟಿನೂ ಅಲ್ಲ, ಆದರೂ ಕೂಡ ಒಂದು ಟ್ರಸ್ಟೆಡ್ ಡೆಮೋಕ್ರಾಟಿಕ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ಪನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಆಸ್ಟ್ರೇಲಿಯಾ, ಸೌತ್ ಕೊರಿಯಾ ಅಂಥ ರಾಷ್ಟ್ರಗಳು, ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗಳು ಇದ್ದಾವೆ. ಸೊ ಅಂದರೆ ಸೆಮಿ ಕಂಡಕ್ಟರ್ ಅಥವಾ ಕ್ರಿಟಿಕಲ್ ಮಿನರಲ್ಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ. ಸೊ ಈ ಒಂದು ಪ್ಯಾಕ್ ಸಿಲಿಕಾ ಇವಾಗ ಕಾರ್ಡ್ ಕೋಆಪರೇಷನ್ಗೆ ಲಿಂಕ್ ಆಗಿದೆ, ಇಂಡೋ ಪೆಸಿಫಿಕ್ ಪಾರ್ಟ್ನರ್ಗೆ ಲಿಂಕ್ ಆಗಿದೆ. ಸೆಮಿ ಕಂಡಕ್ಟರ್ ಅಲಯನ್ಸನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಿಸಿದಂಥ ಒಂದು ಫ್ರೇಮ್ವರ್ಕನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ಟೆಕ್ನಾಲಜಿ ಲೆವೆಲಲ್ಲಿ ಆಗಿರ್ಬೋದು ಅಥವಾ ಎಕ್ಸ್ಟ್ರಾಕ್ಷನ್ ಲೆವೆಲಲ್ಲಿ ಆಗಿರ್ಬೋದು, ರಿಸೋರ್ಸಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಅಡ್ವಾನ್ಸ್ಮೆಂಟ್ ಆಗಿರ್ಬೋದು. ಸೊ ಇವೆಲ್ಲವನ್ನು ಡಿಸ್ಕಷನ್ ಮಾಡಲಿಕ್ಕಂತಲೇ ಪ್ರಾಮುಖ್ಯವಾದಂತಹ ರಾಷ್ಟ್ರಗಳು ಪಾರ್ಟಿಸಿಪೇಷನನ್ನು ಮಾಡ್ತಕ್ಕಂಥದ್ದು. ಭಾರತ ಇದರ ಭಾಗ ಇದೇನೋ ಇಲ್ವೋ, ಅಂದರೆ ಪ್ಯಾಕ್ ಸಿಲಿಕಾಗೆ ಅಗ್ರಿ ಆಗಿದೆನೋ ಇಲ್ವೋ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು, ಕ್ವಾಡ್ ಮಿನಿಸ್ಟ್ರಲ್ ಮೀಟಿಂಗ್ ನಡಿನಲ್ಲಿ ಸೈಡ್ ಲೈನ್ನ ಆಧಾರದ ಮೇಲೆ US ಹಾಗೂ ಭಾರತ ಪ್ರಸ್ತುತವಾಗಿ ಸೆಮಿ ಕಂಡಕ್ಟರ್ ರಿಲೇಟೆಡ್ ಇರುವಂಥ ಒಂದು ಡಿಸ್ಕಷನನ್ನು ಮಾಡಿದೆ, ಕೋಆಪರೇಷನ್ನ ಎಕ್ಸ್ಟೆಂಡ್ ಮಾಡಿದೆ ಅನ್ನುವಂಥದ್ದನ್ನು ಕಾಣಬಹುದು. ಮುಂದುವರೆದು, ಕ್ವಾಡ್ ಅನೌನ್ಸಸ್ ಮ್ಯಾರಿಟೈಮ್ ಪ್ಲ್ಯಾನ್ಸ್ ಅಮಿಡ್ ಹರ್ಮೂಸ್ ಕ್ರೈಸಿಸ್. ಈ ಒಂದು ಆರ್ಟಿಕಲ್ ಕೂಡ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, GS ಪೇಪರ್ 3 ನಡೆಯಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ, ಎನರ್ಜಿ ಸೆಕ್ಯೂರಿಟಿ, ಇಂಡೋ ಪೆಸಿಫಿಕ್ ಪರ್ಸ್ಪೆಕ್ಟಿವ್ನಲ್ಲಿ ಕನೆಕ್ಟ್ ಆಗುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ನಡೆಯಲ್ಲಿ 11th ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ಗಳ ಮೀಟಿಂಗಲ್ಲಿ ಯಾವ ರೀತಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಕಾಣ್ಬೋದು. ಸ್ಪೆಸಿಫಿಕಲಿ ಪರ್ಷಿಯನ್ ಗಲ್ಫ್ ನಡಿನಲ್ಲಿರುವಂಥ ಒಂದು ಕಾನ್ಫ್ಲಿಕ್ಟ್ ಸಿಚುವೇಷನ್ ಆಗಿರ್ಬೋದು, ಸೌತ್ ಚೈನಾ ಸೀನಲ್ಲಿರ್ತಕ್ಕಂಥ ಒಂದು ಟೆನ್ಷನ್ ಆಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ಕ್ವಾಡ್ ಕಂಟ್ರೀಸ್ಗಳು ಮ್ಯಾರಿಟೈಮ್ ಕೋಆಪರೇಷನ್ನ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಗಾದರೂ ಮಾಡಿ ಮ್ಯಾರಿಟೈಮ್ ಲೆವೆಲಲ್ಲಿರ್ತಕ್ಕಂಥ ಒಂದು ಸೆಕ್ಯೂರಿಟಿಯನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ಘೋಷಣೆಗಳು ಯಾವ ರೀತಿಯಾಗಿದೆ ಅಂತ ನಾವು ಗಮನಿಸಬೇಕಾಗಿದೆ. ಇಂಡೋ ಪೆಸಿಫಿಕ್ ರೀಜನ್ ನಡಿನಲ್ಲಿ, ಸೊ ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರ್ತಕ್ಕಂಥ ಹಂತದಲ್ಲಿ ಮ್ಯಾರಿಟೈಮ್ ಸರ್ವಿಲೆನ್ಸ್ ಕೊಲಾಬ್ರೇಷನ್ ಇನಿಷಿಯೇಟಿವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದರ ಅಡಿಯಲ್ಲಿ ಯಾವ ರೀತಿಯಾಗಿ ನಾವು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಕ್ಕಂಥದ್ದು, ಮ್ಯಾರಿಟೈಮ್ ಲೆವೆಲಲ್ಲಿ ನಾವು ಮಾನಿಟರಿಂಗನ್ನು ಮಾಡ್ತಕ್ಕಂಥದ್ದು, ಎಮರ್ಜೆನ್ಸಿ ರೆಸ್ಪಾನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕೋಆರ್ಡಿನೇಷನನ್ನು ಮಾಡ್ತಾ ಇರತಕ್ಕಂಥದ್ದು, ಹಾಗೂ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ಸಿ ನಡಿಯಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲಿ ಒಂದು ಸರ್ವಿಲೆನ್ಸ್ ಕೆಪ್ಯಾಬಿಲಿಟಿಯನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ಇನಿಷಿಯೇಟಿವನ್ನು ಕಾಣ್ಬೋದು. US ಕೂಡ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅಂತಂದರೆ ಎಲ್ಲ ರಾಷ್ಟ್ರಗಳ ಒಂದು ಸರ್ವಿಲೆನ್ಸ್ ಕೆಪ್ಯಾಬಿಲಿಟೀಸ್ಗಳನ್ನು ಕಂಬೈನ್ ಮಾಡೋದ್ರ ಮುಖಾಂತರ ಇಂಡೋ ಪೆಸಿಫಿಕ್ ಮ್ಯಾರಿಟೈಮ್ ಅವೇರ್ನೆಸ್ಸನ್ನು ನಾವು ಇಂಪ್ರೂವೈಸ್ ಮಾಡ್ಕೊಂಡು ಬರಬೇಕು ಅಂತ. ಆ್ಯಂಡ್ ಅಗೇನ್ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ಸನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಇವಾಗ ಇಂಡೋ ಪೆಸಿಫಿಕ್ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನುವಂಥ ಡಿಸ್ಕಷನನ್ನು ಮಾಡಿದ್ದಾರೆ. ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇಂಡೋ ಪೆಸಿಫಿಕ್ ರೀಜನಲ್ಲಿ ಗಮನ ಹರಿಸೋದಾದರೆ, ಸೊ ಕೆಲವೊಂದಿಷ್ಟು ಸಿಗಳನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ರಿಯಲ್ ಟೈಮ್ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು, ಮಾನಿಟರಿಂಗ್ ಮಾಡೋದಾಗಿರ್ಬೋದು. ಸೊ ಒಂದು ಕಮರ್ಷಿಯಲ್ ಶಿಪ್ಪಿಂಗ್ ಯಾವ ರೀತಿಯಾಗಿರುತ್ತಲ್ಲ ಅವುಗಳನ್ನು ಟ್ರ್ಯಾಕ್ ಮಾಡೋದ್ರ ಮುಖಾಂತರ, ಇಲ್ಲೀಗಲ್ ಆಗಿ ಏನಾದರೂ ಫಿಶಿಂಗ್ ಮಾಡ್ತಾ ಇದ್ದರೆ ಅವುಗಳನ್ನು ಮಾನಿಟರ್ ಮಾಡೋದ್ರ ಮುಖಾಂತರ, ನೇವಲ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಸರಿಯಾದಂತಹ ಅಬ್ಸರ್ವೇಷನ್ನ ಮಾಡೋದ್ರ ಮುಖಾಂತರ, ಸೆಕ್ಯೂರಿಟಿ ಲೆವೆಲಲ್ಲಿ ಏನಾದರೂ ಥ್ರೆಟ್ ಇದ್ದರೆ ಇದನ್ನು ಐಡೆಂಟಿಫೈ ಮಾಡಬೇಕು. ಸೊ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಥ ಒಂದು ಚರ್ಚೆ ಕೂಡ ಮಾಡಿದ್ದಾರೆ. ಆ್ಯಂಡ್ ಕ್ವಾಡ್ ಆಟ್ ಸಿ ಅನ್ನುವಂಥ ಒಂದು ಮಿಷನ್ನ ತೆಗೆದುಕೊಂಡು ಬಂದಿದ್ದಾರೆ, ಕ್ವಾಡ್ ಆಟ್ ಸಿ ಮಿಷನ್. ಸೊ ಈ ಒಂದು ಮಿಷನ್ ನಡಿನಲ್ಲಿ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಕೋಸ್ಟ್ ಗಾರ್ಡ್ ಕೋಆಪರೇಷನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು, ಜಾಯಿಂಟ್ ಲೆವೆಲಲ್ಲಿ ಒಂದು ಮ್ಯಾರಿಟೈಮ್ ಕೋಆಪರೇಷನ್ ತೆಗೆದುಕೊಂಡು ಬರುವಂಥದ್ದು, ಇಂಟರ್ ಆಪರೇಬಿಲಿಟಿಯನ್ನು ಇಂಪ್ರೂವ್ ಮಾಡ್ತಾ ಬರ್ತಕ್ಕಂಥ ಒಂದು ಆಸ್ಪೆಕ್ಟನ್ನು ಕಾಣ್ತಾ ಇದ್ದೇವೆ. ಇವೆಲ್ಲವನ್ನು ಯಾಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತಂದರೆ, ಬೇಸಿಕಲಿ ನಾವು ಮೊದಲೇ ನೋಡಿದ್ವಿ, ಗಲ್ಫ್ ಕಂಟ್ರಿನಲ್ಲಿ ಇರ್ತಕ್ಕಂಥ ಒಂದು ಕ್ರೈಸಿಸ್ ಆಗಿರ್ಬೋದು, ಸೌತ್ ಚೈನಾ ಸೀನಲ್ಲಿ ಇರ್ತಕ್ಕಂಥ ಒಂದು ಟೆನ್ಷನ್ನ ಮುಖಾಂತರ, ಬಿಕಾಸ್ ಸ್ಟ್ರೇಟ್ ಆಫ್ ಹಾರ್ಮೋಸಿಂದಾಗಿ ಎಷ್ಟು ಮಟ್ಟಿಗೆ ಒಂದು ಸಪ್ಲೈ ಲೆವೆಲಲ್ಲಿ ಡಿಸ್ಟ್ರಪ್ಷನ್ ಆಗಿದೆ ಅಲ್ವಾ. ಇದೊಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಚೋಕ್ ಪಾಯಿಂಟ್ ಆಗಿದೆ. ಆಯಿಲ್ ಟ್ರೇಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಪರ್ಷಿಯನ್ ಗಲ್ಫಿಂದ ಅರೇಬಿಯನ್ ಸೀಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೂಟ್ ಆಗಿದೆ, ರೈಟ್. ಸೊ ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ ಟ್ರೇಡ್ ಅಂತ ಬಂದಾಗ 1/5 ಆಯಿಲ್ ಟ್ರೇಡು ಹರ್ಮೂಸ್ನ ಮುಖಾಂತರ ಹೋಗುತ್ತೆ, ಅಂದರೆ ಹರ್ಮೂಸ್ ಪಾಸ್ನ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗೋದನ್ನು ಕಾಣ್ಬೋದು. ಸೊ ಇಲ್ಲಿ ಇರಾನ್ನ ಪರ್ಸ್ಪೆಕ್ಟಿವ್ ಏನಿದೆ, ಸ್ಟೇಟ್ ಆಫ್ ಹಾರ್ಮೂಸನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೋತಾ ಇದೆ. ಇರಾನ್ ಯಾವುದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಲಾನೂ ಸಹ ಫಾಲೋಅಪ್ ಮಾಡ್ತಾ ಇಲ್ಲ. ಈ ರೀತಿಯಾದಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಸೊ ಹಾಗಾಗಿ ಕ್ವಾಡ್ ಒಂದು ರೆಸ್ಪಾನ್ಸನ್ನು ಕೊಟ್ಟಿದೆ. ನ್ಯಾವಿಗೇಷನ್ಗೆ ಸಂಬಂಧಿಸಿದಂಥ ಒಂದು ಫ್ರೀಡಮನ್ನು ನಾವು ತೆಗೆದುಕೊಂಡು ಬರಬೇಕು ಅನ್ನುವಂಥ ಫೋಕಸ್ ಆಗಿರ್ಬೋದು. ಕಮರ್ಷಿಯಲ್ ಲೆವೆಲಲ್ಲಿ ಶಿಪ್ಪಿಂಗ್ ಆಗಿದ್ದೇ ಆದರೆ, ಅಟ್ಯಾಕ್ ಆಗಿದ್ದೇ ಆದರೆ ಇವುಗಳನ್ನು ಹೇಗಾದರೂ ಮಾಡಿ ನಾವು ತಡೆಗಟ್ಟಬೇಕು ಅಂತಕ್ಕಂಥ ಹಂತದಲ್ಲಿ, ಹಾಗೂ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ಸ್ ಆನ್ ಲಾ ಆಫ್ ಸಿ
ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ಸ್ಗಳನ್ನು ನಾವು ಫಾಲೋ ಅಪ್ ಮಾಡಬೇಕು ಅಂತ ಡಿಮ್ಯಾಂಡನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸಿ ಏನಿದೆಯಲ್ಲ, ಇದು ಟೆರಿಟೋರಿಯಲ್ ವಾಟರ್ ಯಾವ ರೀತಿಯಾಗಿದೆ ಒಂದು ಕಂಟ್ರಿಗೆ ಸಂಬಂಧಪಟ್ಟಂತೆ, ನ್ಯಾವಿಗೇಷನ್ ರೈಟ್ ಆಗಿರ್ಬೋದು, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗೆ ಸಂಬಂಧಪಟ್ಟಂತೆ, ಸೊ ಇವೆಲ್ಲವನ್ನು ರೂಲ್ಸ್ ತೆಗೆದುಕೊಂಡು ಬರುವಂಥದ್ದು. ಸೊ ಸೌತ್ ಚೈನಾ ಸಿ ಒಂದು ಕನೆಕ್ಷನ್ ನಾವು ತೆಗೆದುಕೊಂಡಾಗ ಚೈನಾ ಕೂಡ ಲಾನ ಫಾಲೋ ಮಾಡದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಇಂಡೋ ಪೆಸಿಫಿಕ್ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಒಂದು ಇನಿಷಿಯೇಟಿವನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಒಟ್ಟಾರೆಯಾಗಿ ರೀಜನಲ್ ಲೆವೆಲಲ್ಲಿ ಎನರ್ಜಿ ರೆಸಿಲಿಯನ್ಸನ್ನು ತೆಗೆದುಕೊಂಡು ಬರುವಂಥದ್ದು, ಎಮರ್ಜೆನ್ಸಿ ರೆಸ್ಪಾನ್ಸ್ಗೆ ಸಂಬಂಧಿಸಿದಂಥ ಒಂದು ಮೆಕ್ಯಾನಿಸಮನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಎನರ್ಜಿ ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಒಂದು ಸೇಫ್ಟಿಯನ್ನು ಎನ್ಶೋರ್ ಮಾಡಬೇಕಾಗಿದೆ. ಮ್ಯಾರಿಟೈಮ್ ಕಾಮರ್ಸನ್ನು ಇಲ್ಲಿ ಎನ್ಹ್ಯಾನ್ಸ್ ಮಾಡಬೇಕು ಅಂತ ಮಿನಿಸ್ಟರ್ ಜಯಶಂಕರ್ ಅವರು ಕೂಡ ಸೇಫ್ ಆಗಿರತಕ್ಕಂಥ ಅನ್ಇಂಟ್ರಪ್ಟೆಡ್ ಆಗಿರ್ತಕ್ಕಂಥ ಮ್ಯಾರಿಟೈಮ್ ಕಾಮರ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸನ್ನು ಹೇಳಿದ್ದಾರೆ. ಸರ್ವಿಲೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಲಾಜಿಸ್ಟಿಕ್ ನೆಟ್ವರ್ಕ್ ಆಗಿರ್ಬೋದು ಹಾಗೂ ಅಂಡರ್ ಸಿ ಕೇಬಲ್ಗೆ ಸಂಬಂಧಿಸಿದಂತೆ ಡೊಮೇನ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಕೋಆಪರೇಷನ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಇವರು ಎಂಫಸಿಸ್ ಮಾಡಿದ್ದಾರೆ. ಸೊ ಈ ಒಂದು ಇನಿಷಿಯೇಟಿವ್ಗಳಿಂದಾಗಿ ಭಾರತಕ್ಕೆ ಯಾವ ರೀತಿಯಂಥ ಮಹತ್ವವಿದೆ, ಸಿಂಪ್ಲಿ ಎನರ್ಜಿ ಸೆಕ್ಯೂರಿಟಿಯನ್ನು ಕನೆಕ್ಟ್ ಮಾಡ್ಬೋದು. ಇಂಡೋ ಪೆಸಿಫಿಕ್ ರೀಜನ್ ಅಡಿಯಲ್ಲಿ ಭಾರತದೊಂದು ಪ್ರೆಸೆನ್ಸ್ ಸ್ಟ್ರಾಂಗ್ ಆಗುತ್ತೆ, ಮ್ಯಾರಿಟೈಮ್ ರೋಲ್ ಕೂಡ ಸ್ಟ್ರಾಂಗ್ ಆಗೋದನ್ನು ಕಾಣ್ಬೋದು. ಹಾಗೂ ಚೈನಾದ ಒಂದು ಇನ್ಫ್ಲೂಯೆನ್ಸನ್ನು ತಡೆಗಟ್ಟತಕ್ಕಂಥ ಹಂತದಲ್ಲಿ ರೀಜನಲ್ ಲೆವೆಲಲ್ಲಿ ಒಂದು ಬ್ಯಾಲೆನ್ಸನ್ನು ತೆಗೆದುಕೊಂಡು ಬರುವಂಥ ಹಂತದಲ್ಲಿ ಬ್ಲೂ ಎಕಾನಮಿಗೂ ಸಹ ಇದು ಸಪೋರ್ಟನ್ನು ಮಾಡುತ್ತೆ ಅಂತ ಗಮನಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಪ್ರಸ್ತುತವಾಗಿರತಕ್ಕಂಥ ಜಿಯೋ ಪೊಲಿಟಿಕ್ಸ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ, ಮ್ಯಾರಿಟೈಮ್ ಸೆಂಟ್ರಿಕ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಟ್ರೇಡ್ ಲೆವೆಲಲ್ಲಿ ನಾವು ನೋಡಿದಾಗ ಯಾವ ರೀತಿಯಾಗಿ ಟ್ರೇಡನ್ನು ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವೆಲ್ಲವನ್ನು ನಾವು ನೋಡಿದಾಗ ಮೇನ್ಸಲ್ಲಿ ಒಂದು ಬ್ಯೂಟಿಫುಲ್ ಆನ್ಸರ್ ನೀವು ಬರಿಬೋದು. ಇಂಡೋ ಪೆಸಿಫಿಕ್ ರೀಜನ್ ಅಡಿಯಲ್ಲಿ ಭಾರತದ ಒಂದು ಇನ್ಫ್ಲುಯೆನ್ಸ್ ಯಾವ ರೀತಿಯಾಗಿದೆ, ಅದರಲ್ಲೂ ಕ್ವಾಡ್ ಪ್ಲಾಟ್ಫಾರ್ಮ್ನ ಮುಖಾಂತರ ಯಾವ ರೀತಿಯಾಗಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ನಾವು ಕನೆಕ್ಟ್ ಮಾಡ್ಬೋದು ಅನ್ನೋಂಥದ್ದನ್ನು ಅಡ್ರೆಸ್ ಮಾಡ್ಬೋದು. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಸುಪ್ರೀಂ ಕೋರ್ಟ್ ಟು ಎಕ್ಸಾಮಿನ್ ಇಫ್ ಲಾ ಈಸ್ ಡೈಲ್ಯೂಟಿಂಗ್ ದ ಕೌಂಟ್ ಆಫ್ ವೆಟ್ಲ್ಯಾಂಡ್ಸ್ ಇನ್ ಇಂಡಿಯಾ. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್ ಜುಡಿಷಿಯರಿ ಆಸ್ಪೆಕ್ಟ್ನ ಆಧಾರದ ಮೇಲೆ GS ಪೇಪರ್ 3 ನಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಕನ್ಸರ್ವೇಷನ್ಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಮುಂದೆ ಒಂದು ಪಿಟಿಷನನ್ನು ಹಾಕಲಾಗಿದೆ. ಸೊ ಈ ಒಂದು ಪಿಟಿಷನಲ್ಲಿ ವೆಟ್ಲ್ಯಾಂಡ್ ರಿಲೇಟೆಡ್ ಇರತಕ್ಕಂಥ ರೂಲ್ಸ್, ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ 2017ನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಚಾಲೆಂಜ್ ಮಾಡೋದ್ರ ಮುಖಾಂತರ. ಸೊ ಈ ಒಂದು ಪಿಟಿಷನ್ಲಿರ್ತಕ್ಕಂಥ ಆರ್ಗ್ಯುಮೆಂಟ್ ಯಾವ ರೀತಿಯಾಗಿದೆ, ಅದರಲ್ಲೂ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರ್ತಕ್ಕಂಥ ಕನ್ಸರ್ನ್ಸ್ಗಳು ಏನಿದಾವೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. 2017ರ ಈ ಒಂದು ರೂಲಲ್ಲಿ ಪರ್ಟಿಕ್ಯುಲರ್ಲಿ ರೂಲ್ 2 ಸಬ್ ಕ್ಲಾಸ್ G ಡೆಫಿನೇಷನ್ನ ಪ್ರಕಾರ ಮೇನ್ಲಿ ಹ್ಯೂಮನ್ ಮೇಡ್ ಆಗಿರ್ತಕ್ಕಂಥ ವೆಟ್ಲ್ಯಾಂಡ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡೋದಾಗಿರ್ಬೋದು, ಅಥವಾ ಆರ್ಟಿಫಿಷಿಯಲಿ ಡೆವಲಪ್ ಆಗಿರ್ತಕ್ಕಂತಹ ವೆಟ್ಲ್ಯಾಂಡ್ಗಳನ್ನು ಎಕ್ಸ್ಕ್ಲೂಡ್ ಮಾಡ್ತಕ್ಕಂಥದ್ದು, ಹಿಸ್ಟಾರಿಕಲಿ ಡೆವಲಪ್ಡ್ ವೆಟ್ಲ್ಯಾಂಡ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ಪ್ರೊಟೆಕ್ಷನ್ನ ಒಂದು ಅವಶ್ಯಕತೆ ಇದೆ ಎನ್ನುವಂಥ ನಿಟ್ಟಿನಲ್ಲಿ, ಬಿಕಾಸ್ ಆರ್ಟಿಫಿಷಿಯಲ್ ಇರ್ಬೋದು, ಹ್ಯೂಮನ್ ಮೇಡ್ ಆಗಿರ್ತಕ್ಕಂತಹ ವೆಟ್ಲ್ಯಾಂಡ್ಸ್ಗಳು ಇರ್ಬೋದು, ಇವುಗಳ ಒಂದು ಇಂಪಾರ್ಟೆನ್ಸನ್ನು ನಾವು ಕಾಣ್ತಾ ಇದ್ದೇವೆ. ರೂಲ್ಸ್ ನಡಿಯಲ್ಲಿ ನಾವು ಯಾಕೆ ಎಕ್ಸ್ಕ್ಲೂಡ್ ಮಾಡಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಪಿಟಿಷನ್ನ ಫೈಲ್ ಮಾಡಿದ್ದಾರೆ. ಎನ್ವಿರಾನ್ಮೆಂಟ್ ಆ್ಯಕ್ಟಿವಿಸ್ಟ್ ಹಾಗೂ ಪ್ರೊಫೆಷನಲ್ಸ್ಗಳು ಈ ಒಂದು ಪಿಟಿಷನ್ನ ಫೈಲ್ ಮಾಡಿದ್ದಾರೆ. 2017ರ ಒಂದು ರೂಲನ್ನು ನೋಡಿದಾಗ ರಾಮ್ಸರ್ ಕನ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಒಂದು ವಯೋಲೇಷನ್ನ ಮಾಡ್ದಂಗೆ ಆಗುತ್ತೆ. 2017ರ ಒಂದು ರೂಲ್ ಏನಿದೆಯಲ್ಲ, ಇಂಡಿಯಾ ಯಾವ ರೀತಿಯಾಗಿ ರಾಮ್ಸರ್ ಕನ್ವೆನ್ಷನ್ಗೆ ಆಬ್ಲಿಗೇಷನ್ ಆಗಿದೆ, 1971ನಲ್ಲಿರ್ತಕ್ಕಂಥ ರಾಮ್ಸರ್ ಕನ್ವೆನ್ಷನ್ನ ಮುಖಾಂತರ ವೆಟ್ಲ್ಯಾಂಡ್ಗಳನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥದ್ದು, ವೆಟ್ಲ್ಯಾಂಡ್ಗಳನ್ನು ಸಸ್ಟೈನೇಬಲ್ ಆಗಿ ನಾವು ಯೂಸ್ ಮಾಡಬೇಕು ಅಂತ ಕಾಣ್ತವೆ. ಸೊ ಈ ಒಂದು ಕನ್ವೆನ್ಷನ್ ಅಡಿಯಲ್ಲಿ ಬೇಸಿಕಲಿ ನ್ಯಾಚುರಲ್ ವೆಟ್ಲ್ಯಾಂಡ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ವೆಟ್ಲ್ಯಾಂಡ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾರೆ, ಪರ್ಮನೆಂಟ್ ಹಾಗೂ ಟೆಂಪ್ರರಿ ವೆಟ್ಲ್ಯಾಂಡ್ಸ್ಗಳನ್ನು ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ರೂಲ್ಸ್ ನೋಡಿದಾಗ ಆರ್ಟಿಫಿಷಿಯಲ್ ಆಗಿರುವಂಥದ್ದು, ಹ್ಯೂಮನ್ ಮೇಡ್ ಆಗಿರ್ಬೋದು, ಹಿಸ್ಟಾರಿಕಲಿ ಇರ್ತಕ್ಕಂಥ ವೆಟ್ಲ್ಯಾಂಡ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡೋದಾಗಿ ಕಾಣ್ತಾ ಇದ್ದಾವೆ. ಹಾಗಾಗಿ ಪಿಟಿಷನರ್ ಅವರ ಒಂದು ಆರ್ಗ್ಯುಮೆಂಟ್ ಪ್ರೊಟೆಕ್ಷನ್ ಇಲ್ಲಿ ಡೈಲ್ಯೂಷನ್ ಆಗ್ತಾ ಇದೆ. 2017ರ ರೂಲ್ಸ್ ನಡಿನಲ್ಲಿ ಡ್ರಿಂಕಿಂಗ್ ವಾಟರ್ ರಿಸರ್ವಾಯ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಇರಿಗೇಷನ್ ಟ್ಯಾಂಕ್ಸ್ಗಳನ್ನು ವೆಟ್ಲ್ಯಾಂಡ್ ಲಿಸ್ಟಿಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ, ಅಕ್ವಾಕಲ್ಚರ್ ಪಾಂಡ್ಸ್ಗಳಾಗಿರ್ಬೋದು, ಸಾಲ್ಟ್ ಪ್ಯಾನ್ಸ್ಗಳನ್ನು ಕಾಣ್ತವೆ, ರೀಕ್ರಿಯೇಷನಲ್ ವಾಟರ್ ಬಾಡೀಸ್ಗಳೇನಿದಾವಲ್ಲ ಇವೆಲ್ಲವನ್ನು ಎಕ್ಸ್ಕ್ಲೂಡ್ ಮಾಡೋದಾಗಿ ಕಾಣ್ತಾ ಇದ್ದಾವೆ. ಹಾಗಾಗಿ ಲಾರ್ಜ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್ಗಳು ಲೀಗಲ್ ಪ್ರೊಟೆಕ್ಷನಿಂದ ಹೊರಗೆ ಬಂದಿರೋದನ್ನು ಕಾಣ್ಬೋದು. ಆ್ಯಂಡ್ ಅಗೇನ್ ನಾನ್ ರಿಗ್ರೇಷನ್ ಪ್ರಿನ್ಸಿಪಲನ್ನು ನಾವಿಲ್ಲಿ ವಯೋಲೇಷನ್ ಮಾಡ್ದಂಗೆ ಆಗುತ್ತೆ. ನಾನ್ ರಿಗ್ರೇಷನ್ ಪ್ರಿನ್ಸಿಪಲ್ ಅಂತಂದರೆ ಸರ್ಕಾರ ಎಕ್ಸಿಸ್ಟಿಂಗ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ನು ಕೂಡ ವೀಕ್ ಮಾಡ್ದಂಗೆ ಆಗುತ್ತೆ. ರೂಲ್ನ ಮುಖಾಂತರ ನಾವು ಎಕ್ಸ್ಕ್ಲೂಡ್ ಮಾಡಿದ್ದೇ ಆಗುತ್ತೆ, ಈ ಮೊದಲು ಪ್ರೊಟೆಕ್ಷನ್ ಮಾಡಿರ್ತಕ್ಕಂಥ ಏರಿಯಾಗಳು ಕೂಡ ಎಕ್ಸ್ಕ್ಲೂಡ್ ಆಗುತ್ತೆ. ಹಾಗಾಗಿ ನಾನ್ ರಿಗ್ರೇಷನ್ ಪ್ರಿನ್ಸಿಪಲ್ ವಯೋಲೇಷನ್ ಆಗುತ್ತೆ ಅಂತಲೇ ಕಾಣ್ಬೋದು. ಆ್ಯಂಡ್ ರೂಲ್ಸ್ನ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಹೆಚ್ಚಿನ ಪ್ರಮಾಣದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ.
ಆದರೂ ಕೂಡ ಇಲ್ಲಿ ಕ್ರಿಟಿಕ್ಸ್ ಏನಂತಂದರೆ ಸ್ಟೇಟ್ ಗೌರ್ಮೆಂಟ್ಗಳು ವೀಕ್ ಆಗಿರ್ತಕ್ಕಂಥ ಮಾನಿಟರಿಂಗನ್ನು ಮಾಡ್ತಾ ಇದ್ದಾವೆ, ವೆಟ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಂತೆ ಇನ್ಕನ್ಸಿಸ್ಟೆಂಟಾಗಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ ಹಾಗೂ ಅಕೌಂಟಬಿಲಿಟಿಯೂ ಕೂಡ ಇಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಡಿಸೆಂಟ್ರಲೈಸ್ಡ್ ಓವರ್ಸೈಟ್ ಕನ್ಸರ್ನನ್ನು ಕಾಣ್ಬೋದು. ಸೆಂಟರ್ ಇಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಬೇಕಾಗಿದೆ. ಆರ್ಟಿಫಿಷಿಯಲ್ ವೆಟ್ಲ್ಯಾಂಡ್ಗಳು ಡೆಫಿನೆಟ್ಲಿ ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ಫ್ಲಡ್ ಕಂಟ್ರೋಲ್ ಅಂತ ಬಂದಾಗ ಬಯೋಡೈವರ್ಸಿಟಿಗೆ ಸಪೋರ್ಟನ್ನು ಮಾಡುತ್ತೆ. ಈವನ್ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗಲಿಕ್ಕೆ, ಕಾರ್ಬನನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಿಕ್ಕೆ ಆಗಿರ್ಬೋದು, ಮೈಗ್ರೇಟರಿ ಬರ್ಡ್ಸ್ಗಳಿಗೆ ಹ್ಯಾಬಿಟ್ಯಾಟನ್ನು ಸಹ ವೆಟ್ಲ್ಯಾಂಡ್ಸ್ಗಳು ಪ್ರೊವೈಡ್ ಮಾಡುತ್ತೆ. ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ ಯಾವ ರೀತಿಯಾಗಿದ್ದಾವೆ, ಎಷ್ಟು ಮಟ್ಟಿಗೆ ರಾಮ್ಸರ್ ಸೈಟ್ಗಳು ಭಾರತದಲ್ಲಿ ಇದ್ದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ರೀಸೆಂಟಾಗಿ ಆ್ಯಡ್ ಆಗಿರ್ತಕ್ಕಂಥ ರಾಮ್ಸರ್ ಸೈಟ್ ಯಾವುದು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ಭಾರತದಲ್ಲಿ ಒಟ್ಟಾರೆಯಾಗಿರುವಂಥ ರಾಮ್ಸರ್ ಸೈಟ್ ಹಾಗೂ ರೀಸೆಂಟಾಗಿ ಆ್ಯಡ್ ಆಗಿರ್ತಕ್ಕಂಥದ್ದು. ಸೊ ವೆಟ್ಲ್ಯಾಂಡ್ ತುಂಬ ಇಂಪಾರ್ಟೆಂಟ್. ವೈ? ಬಿಕಾಸ್ ಎಕಲಾಜಿಕಲಿ ಸಹ ಇದು ಒಂದು ಫಂಕ್ಷನನ್ನು ತೋರಿಸುತ್ತೆ. ವಾಟರ್ ಪ್ಯೂರಿಫಿಕೇಷನ್, ಫ್ಲಡ್ ಮಿಟಿಗೇಷನ್, ಕ್ಲೈಮೇಟ್ ರೆಗ್ಯುಲೇಷನ್ ಮಾಡ್ತಕ್ಕಂಥ ಹಂತದಲ್ಲಿ, ಕೋಸ್ಟಲ್ ರೀಜನನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಓವರಾಲ್ ಆಗಿ ವೆಟ್ಲ್ಯಾಂಡ್ನ ಇಂಪಾರ್ಟೆನ್ಸ್ ಏನಿದೆ ಅಂತ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲೂ ಸಹ ಇಂಪಾರ್ಟೆಂಟ್. ಅಗೇನ್ ವೆಟ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಥ್ರೆಟ್ಗಳಿದ್ದಾವೆ. ಅರ್ಬನೈಜೇಷನ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಎನ್ಕ್ರೋಚ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು, ಇಂಡಸ್ಟ್ರಿಯಲ್ ಡಿಸ್ಚಾರ್ಜ್ನ ಆಧಾರದ ಮೇಲೆ. ಆ್ಯಂಡ್ ಅಗೇನ್ ಸಂವಿಧಾನಾತ್ಮಕವಾಗಿ ಕೆಲವು ಆರ್ಟಿಕಲನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದಾದರೆ ಆರ್ಟಿಕಲ್ 48A ನಮಗೆ ಇಂಪಾರ್ಟೆಂಟ್. ಸ್ಟೇಟ್ ಯಾವ ರೀತಿಯಾಗಿ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತಕ್ಕಂಥ ಹಂತದಲ್ಲಿ 48A. ಆ್ಯಂಡ್ ಅಗೇನ್ ಆರ್ಟಿಕಲ್ 51A ಸಬ್ ಕ್ಲಾಸ್ G ನಡೆಯಲ್ಲಿ ನೋಡೋದಾದರೆ ಪ್ರತಿಯೊಬ್ಬ ನಾಗರಿಕನ ಒಂದು ಡ್ಯೂಟಿ ಯಾವ ರೀತಿಯಾಗಿದೆ, ನ್ಯಾಚುರಲ್ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು. ಸಿಟಿಜನ್ಗೆ ಸಂಬಂಧಪಟ್ಟಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕಾಣ್ತವೆ, ಕರ್ತವ್ಯವನ್ನು ಕಾಣ್ತವೆ. ಆ್ಯಂಡ್ ಆರ್ಟಿಕಲ್ 21 ನಡಿನಲ್ಲಿ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟನ್ನು ರೈಟ್ ಟು ಲೈಫ್ಗೆ ಲಿಂಕ್ ಮಾಡಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 21ಗೂ ಸಹ ಈ ಒಂದು ಇಶ್ಯೂ ಕನೆಕ್ಟ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲೂ ಸಹ ಇಂಪಾರ್ಟೆಂಟ್ ಇಶ್ಯೂ ಇದೆ. ಸಾಕಷ್ಟು ಬಾರಿ ರಾಮ್ಸರ್ ರಿಲೇಟೆಡ್ ಇರುವಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ, ವೆಟ್ಲ್ಯಾಂಡ್ ರಿಲೇಟೆಡ್ ಇರತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ರೀಸೆಂಟಾಗಿ ನ್ಯೂಸಲ್ಲಿರ್ತಕ್ಕಂಥ ವೆಟ್ಲ್ಯಾಂಡನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಯಾವುದಾದ್ರೂ ವೆಟ್ಲ್ಯಾಂಡ್ ತುಂಬ ನ್ಯೂಸಲ್ಲಿದ್ದರೂ ಕೂಡ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ಈ ಒಂದು ಇಶ್ಯೂ ಪ್ರಿಲಿಮ್ಸ್ ಆಸ್ ವೆಲ್ ಫಾರ್ ಮೇನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಮಿಸ್ ಮಾಡುವಂತಿಲ್ಲ. ನಿಮಗೆ ಕೇಳಿರ್ತಕ್ಕಂಥ ಸಿಂಪಲ್ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ಸೈಟ್ಸ್ಗಳಿದ್ದಾವೆ, ರೀಸೆಂಟಾಗಿ ಆ್ಯಡ್ ಆಗಿರ್ತಕ್ಕಂಥ ರಾಮ್ಸರ್ ಸೈಟ್ ಯಾವುದು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಗಿವ್ ಪ್ರಾಸಿಕ್ಯೂಷನ್ ಇಮ್ಯುನಿಟಿ ಟು ಚಂಬಲ್ ಗಾರ್ಡ್ಸ್ ಸೇಸ್ ಸುಪ್ರೀಂ ಕೋರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಜುಡಿಷರಿ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 3 ನಡೆಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್, ಇಂಟರ್ನಲ್ ಸೆಕ್ಯೂರಿಟಿ ಹಾಗೂ ಇಲ್ಲೀಗಲ್ ಮೈನಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲಲ್ಲಿ ಸುಪ್ರೀಂ ಕೋರ್ಟ್ ಹೈಲೈಟ್ ಮಾಡ್ತಾ ಇರುವಂಥದ್ದು ಚಂಬಲ್ಲಲ್ಲಿರುವಂತಹ ಗಾರ್ಡ್ಸ್ಗಳಿಗೆ ಪ್ರಾಸಿಕ್ಯೂಷನ್ ಇಮ್ಯುನಿಟಿಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನನ್ನು ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಹಾಗೂ ರಾಜಸ್ಥಾನಕ್ಕೆ ನೀಡ್ತಾ ಇದೆ. ಬಿಕಾಸ್ ಇಲ್ಲಿ ಒಂದು ಪ್ರಾಸಿಕ್ಯೂಷನ್ ಇಮ್ಯುನಿಟಿ ಯಾಕೆ ಇಂಪಾರ್ಟೆಂಟು ಫಾರೆಸ್ಟ್ ಗಾರ್ಡ್ಸ್ಗಳಿಗೆ ಅನ್ನೋದಾದರೆ, ಇಲ್ಲೀಗಲ್ ಆಗಿರುವಂಥ ಒಂದು ಸ್ಯಾಂಡ್ ಮೈನಿಂಗ್ ಆಗುತ್ತೆ ಚಂಬಲ್ ರೀಜನಲ್ಲಿ. ಹಾಗಾಗಿ ಇತ್ತೀಚಿನ ಘಟನೆಗಳನ್ನು ನೋಡೋದಾದರೆ ಮಧ್ಯಪ್ರದೇಶದಲ್ಲಿ ಸ್ಯಾಂಡ್ ಮೈನರ್ಸ್ ಟ್ರಕ್ ನಡಿನಲ್ಲಿ ಫಾರೆಸ್ಟ್ ಗಾರ್ಡನ್ನು ಕ್ರಶ್ ಮಾಡೋದ್ರ ಮುಖಾಂತರ ಕೊಲೆ ಮಾಡಿದ್ದಾರೆ. ಅಗೇನ್ ರಾಜಸ್ಥಾನದಲ್ಲೂ ಕೂಡ ಇಲ್ಲಿಗಲ್ ಮೈನರ್ ವೆಹಿಕಲನ್ನು ಸ್ಟಾಪ್ ಮಾಡಿರ್ತಕ್ಕಂಥ ಹಂತದಲ್ಲಿ ಫಾರೆಸ್ಟ್ ಗಾರ್ಡನ್ನು ಕೊಲೆ ಮಾಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂವನ್ನು ಕೈ ತೆಗೆದುಕೊಳ್ಳೋದ್ರ ಮುಖಾಂತರ ಫಾರೆಸ್ಟ್ ಆಫೀಷಿಯಲ್ಸ್ಗಳಿಗೆ ಯಾವುದೇ ರೀತಿಯಂಥ ಕ್ರಿಮಿನಲ್ ಪ್ರಾಸಿಕ್ಯೂಷನನ್ನು ಇಡಬಾರ್ದು. ಅವರು ಫಿಯರ್ಲೆಸ್ ಆಗಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಬೇಕು. ಅವರನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಅವರು ಡ್ಯೂಟಿನಲ್ಲಿ ಇರುವಾಗ ಯಾವುದೇ ರೀತಿಯಾಗಿ ಅವರಿಗೆ ಕ್ವಶನನ್ನು ಮಾಡ್ತಕ್ಕಂಥದ್ದಲ್ಲ. ಇಲ್ಲೀಗಲ್ ಆಗಿರುವಂಥ ಆ್ಯಕ್ಟಿವಿಟಿಯನ್ನು ತಡೆಗಟ್ಟುವಾಗ ಅವರಿಗೆ ಬೇಕಾಗಿರುವಂಥ ಒಂದು ಪ್ರೊಟೆಕ್ಷನ್ ಆಗಿರ್ಬೋದು, ಮುಂದೆನೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯಂಥ ಕ್ರಿಮಿನಲ್ ಚಾರ್ಜಸ್ ಆಗಿರ್ಬೋದು, ಅವರನ್ನು ಎಕ್ಸಾಮಿನೇಷನ್ ಮಾಡೋದಾಗಲಿ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇಲ್ಲಿ ಕೆಲವೊಂದಿಷ್ಟು ಲೀಗಲ್ ಪ್ರೊವಿಷನ್ಸನ್ನು ಕಾಣಬೇಕಾಗತ್ತೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ CRPC ಅಂತ ಈ ಮೊದಲಿತ್ತಲ್ಲ, ಇದನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಕಾಣ್ತವೆ. ಇದರಡಿನಲ್ಲಿರುವಂತಹ ಸೆಕ್ಷನ್ 218 ಸಬ್ ಕ್ಲಾಸ್ 3 ನಡಿಯಲ್ಲಿ ನೋಡೋದಾದರೆ ಪ್ರಾಸಿಕ್ಯೂಷನ್ ಇಮ್ಯುನಿಟಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಆಫೀಷಿಯಲ್ಸ್ಗಳು ತಮ್ಮ ಒಂದು ಡ್ಯೂಟಿಯನ್ನು ಪರ್ಫಾರ್ಮ್ ಮಾಡ್ತಕ್ಕಂಥ ಹಂತದಲ್ಲಿ ಬೋನಾಫೈಡ್ ಡ್ಯೂಟಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸೊ ಕೋರ್ಟು ಈ ಒಂದು ಇಮ್ಯುನಿಟಿಯನ್ನು ಫಾರೆಸ್ಟ್ ಸೇಫ್ ಗಾರ್ಡ್ಗಳಿಗೂ ಕೂಡ ಎಕ್ಸ್ಟೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಆಫೀಷಿಯಲ್ಸ್ ಅವ್ರಿಗೆ ಇರ್ತಕ್ಕಂಥದ್ದನ್ನು ಫಾರೆಸ್ಟ್ ಗಾರ್ಡ್ಸ್ಗಳಿಗೂ ಸಹ ಎಕ್ಸ್ಟೆನ್ಷನನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆರ್ಟಿಕಲ್ 142 ನಮಗೆ ಮಹತ್ವವಾಗುತ್ತೆ.
ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ನೆಸೆಸರಿ ಇಶ್ಯೂಗಳ ಮೇಲೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಜಸ್ಟಿಸನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಕಂಪ್ಲೀಟ್ ಜಸ್ಟಿಸನ್ನು ಕೊಡಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142 ಅಲ್ಲಿರುವಂಥ ಒಂದು ಪವರನ್ನು ಯೂಸ್ ಮಾಡುತ್ತೆ. ಸೊ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡೋದ್ರ ಮುಖಾಂತರ ಕೋರ್ಟ್ ನೀಡ್ತಾ ಇರುವಂತಹ ನಿರ್ದೇಶನಗಳಂತಂದರೆ ಎನ್ಫೋರ್ಸ್ಮೆಂಟನ್ನು ಸ್ಟ್ರೆಂಥನ್ ಮಾಡಬೇಕು ಅಂತ ಸ್ಟೇಟ್ಸ್ಗಳಿಗೆ ಡೈರೆಕ್ಷನನ್ನು ನೀಡ್ತಾ ಇದೆ. ಫಾರೆಸ್ಟ್ ಪರ್ಸನಲ್ಸ್ಗಳನ್ನು ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಪ್ಯಾಟ್ರೋಲ್ ಸಿಸ್ಟಮನ್ನು ಇಂಪ್ರೂವೈಸ್ ಮಾಡಬೇಕಾಗಿದೆ, ಫೀಲ್ಡ್ ಲೆವೆಲಲ್ಲಿರುವಂಥ ಎನ್ಫೋರ್ಸ್ಮೆಂಟನ್ನು ಸಹ ಸ್ಟ್ರೆಂತ್ ಮಾಡಬೇಕು ಅಂತ ಡೈರೆಕ್ಷನ್ ನೀಡ್ತಾ ಇದೆ. ಅಗೇನ್ CCTV ಸರ್ವಿಲೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಆರ್ಡರ್ನ ಇಶ್ಯೂ ಮಾಡಿದ್ದಾರೆ. CCTV ಕ್ಯಾಮ್ರಾಸ್ಗಳನ್ನು ಹೆಚ್ಚು ಯೂಸ್ ಮಾಡೋದಾಗಿರ್ಬೋದು, ಲೈವ್ ಸ್ಟ್ರೀಮ್ ಮಾನಿಟರಿಂಗನ್ನು ಮಾಡೋದಾಗಿರ್ಬೋದು, ಸರ್ವಿಲೆನ್ಸ್ಗೆ ಸಂಬಂಧಪಟ್ಟಂತೆ ಎನ್ಹ್ಯಾನ್ಸ್ ಮಾಡಬೇಕು, ಅದರಲ್ಲೂ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ. ಹಾಗೂ ಪ್ರಸ್ತುತವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರುವಂಥ ವೇಕೆನ್ಸೀಸ್ಗಳನ್ನು 1 ವರ್ಷದಲ್ಲೇ ಫಿಲಪ್ ಮಾಡಬೇಕು ಅನ್ನುವಂಥ ಡೈರೆಕ್ಷನ್ನು ಸಹ ನೀಡ್ತಾ ಇದ್ದಾರೆ. ಆ್ಯಂಡ್ ಪ್ಯಾರಲಲ್ಲಿ ಇಲ್ಲೀಗಲ್ ಆಗಿರುವಂಥ ಸ್ಯಾಂಡ್ ಮೈನಿಂಗನ್ನು ತಡೆಗಟ್ಟೋದು ಅತಿ ಅವಶ್ಯಕ. ವೈ? ಬಿಕಾಸ್ ಇಲ್ಲೀಗಲ್ ಆಗಿರುವಂಥ ಮೈನಿಂಗನ್ನು ಮಾಡೋದ್ರ ಮುಖಾಂತರ ರಿವರ್ ಎಕೋಸಿಸ್ಟಮ್ ಡಿಸ್ಟ್ರಕ್ಷನ್ ಆಗುತ್ತೆ, ಬಯೋಡೈವರ್ಸಿಟಿಯ ಲಾಸ್ ಕೂಡ ಆಗುತ್ತೆ, ರಿವರ್ ಬ್ಯಾಂಕಲ್ಲಿ ಒಂದು ಎರೋಜನ್ ಕಂಡೀಷನ್ ಆಗುತ್ತೆ, ಅಗೇನ್ ಗ್ರೌಂಡ್ ವಾಟರ್ನ ಡಿಪ್ಲೀಷನ್ ಆಗುತ್ತೆ. ಚಂಬಲ್ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಏರಿಯಾ ಆಗಿದೆ. ಬಿಕಾಸ್ ನ್ಯಾಷನಲ್ ಚಂಬಲ್ ಗಾರಿಯಲ್ ಸ್ಯಾಂಕ್ಚುರಿಯನ್ನು ಕಾಣ್ತೇವೆ. ಇಲ್ಲಿ ಗಾರಿಯಲ್ಸ್ಗಳ ಒಂದು ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ಯಾಂಜೆಟಿಕ್ ಡಾಲ್ಫಿನ್ ಆಗಿರ್ಬೋದು, ಟರ್ಟಲ್ಸ್ ಆಗಿರ್ಬೋದು, ರಿವರ್ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಪ್ರಾಮುಖ್ಯತೆ ಇದೆ. ಯಾವ ಸ್ಟೇಟಲ್ಲಿ ಈ ಒಂದು ಚಂಬಲ್ ಗಾರಿಯಲ್ ಸ್ಯಾಂಕ್ಚುರಿ ಕವರ್ ಆಗುತ್ತೆ ಅಂದರೆ ಮಧ್ಯಪ್ರದೇಶ್, ರಾಜಸ್ಥಾನ್ ಹಾಗೂ UP. ಸೊ ಹಾಗಾಗಿ ಸ್ಟೇಟ್ಸ್ಗಳಿಗೆ ಒಂದು ಡೈರೆಕ್ಷನನ್ನು ಕೋರ್ಟ್ ಇವಾಗ ನೀಡ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಕೌಂಟೆಡ್ ಫಾರ್ 60% ಆಫ್ ಆಲ್ ಡೆತ್ಸ್ ಇನ್ 2022-2024. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಹ್ಯೂಮನ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಅತಿ ಅವಶ್ಯಕವಾಗುತ್ತೆ. ಅದರಲ್ಲೂ GS ಪೇಪರ್ 3 ಅಂತ ಬಂದಾಗ ಡಿಸೀಸ್ ಸೆಕ್ಷನ್ಗೆ ಸಂಬಂಧಿಸಿದಂತೆಯೂ ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದರೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡದೇ ಇರತಕ್ಕಂಥದ್ದು, ವ್ಯಕ್ತಿಗತವಾಗಿ ಮಾತ್ರ ಈ ಒಂದು ಕಾಯಿಲೆನ ಕಾಣ್ತೇವೆ. ಯೂಶ್ವಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂ, ಇದು ಕ್ರೋನಿಕ್ ಕಂಡೀಷನ್ನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಅಂತ ಕಾಣ್ತೇವೆ, ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ರೆಸ್ಪಿರೇಟರಿ ಡಿಸೀಸಸ್ಗಳು ಏನಿದಾವಲ್ಲ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡದೇ ಇರತಕ್ಕಂಥದ್ದು. ಸೊ ಮುಖ್ಯವಾಗಿ ಇಲ್ಲಿರುವಂಥ ಒಂದು ರಿಪೋರ್ಟ್ ಹೇಳೋದೇನಂತಂದರೆ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಸ್ಟ್ಯಾಟಿಸ್ಟಿಕ್ ರಿಪೋರ್ಟ್ನ ಆಧಾರದ ಮೇಲೆ 2024 ರಿಪೋರ್ಟ್ ಇದಾಗಿದೆ. ಇಲ್ಲಿ 2022 ಹಾಗೂ 2024 ಈ ಒಂದು ಡ್ಯೂರೇಷನಲ್ಲಿ ಆಗಿರುವಂಥ ಎಲ್ಲ ಸಾವನ್ನು ನಾವು ನೋಡಿದಾಗ 60% ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಮುಖಾಂತರ ಆಗ್ತಾ ಇದೆ ಅಂತ. 2015-17 ಈ ಒಂದು ಡ್ಯೂರೇಷನಲ್ಲಿ 52.8% ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಆಗಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಕಾಣ್ಬೋದು ಒಟ್ಟಾರೆ ಆಗಿರುವಂಥ ಸಾವಿನಡೆಯಲ್ಲಿ. ಸೊ ಇಲ್ಲಿ ಒಂದು ಕ್ಲಿಯರ್ ಇಂಟರ್ಪ್ರಿಟೇಷನ್ ಅಂತಂದರೆ ಕ್ರೋನಿಕ್ ಡಿಸೀಸಸ್ಗಳ ಬರ್ಡನ್ನು ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಅದರಲ್ಲೂ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ಗಳು ಟಾಪ್ ಮೋಸ್ಟಲ್ಲಿದ್ದಾವೆ. ಬಿಕಾಸ್ ಹಾರ್ಟ್ ರಿಲೇಟೆಡ್ ಇರ್ತಕ್ಕಂಥ ಡಿಸೀಸ್ಗಳ ಒಂದು ಡೆತ್ತನ್ನು ನೋಡಿದಾಗ ಔಟ್ ಆಫ್ 60%ಅಲ್ಲಿ 32.1% ಡೆತ್ತನ್ನು ಕಾಣಬಹುದು. ಎಸ್ಪೆಷಲಿ ಅಡಲ್ಟ್ಗಳ ಒಂದು ಏಜ್ ಗ್ರೂಪನ್ನು ನೋಡಿದಾಗ 30ಸಲ್ಲಿರ್ತಕ್ಕಂಥವ್ರು ಮತ್ತು 40ಸಲ್ಲಿರ್ತಕ್ಕಂಥವ್ರು ಒಂದು ಸಾವು ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಗೊತ್ತಾಗುತ್ತೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಗೆ ಹೆಚ್ಚಿನ ಪ್ರಮಾಣದ ಒಂದು ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಈವನ್ ರೂರಲ್ ಏರಿಯಾದಲ್ಲೂ ಸಹ ಹೆಚ್ಚಿನ ಪ್ರಮಾಣದ ಅಫೆಕ್ಟ್ ಆಗ್ತಾ ಇದೆ. ಸೊ ಅರ್ಲಿಯರ್ ಕಂಡೀಷನಲ್ಲಿ ಅರ್ಬನ್ ಏರಿಯಾದಲ್ಲಿ ಮಾತ್ರ ಈ ಒಂದು ಇಶ್ಯೂ ಇತ್ತು. ಇವಾಗ ರೂರಲ್ ಪಾಪ್ಯುಲೇಷನ್ಲೂ ಸಹ ರ್ಯಾಪಿಡ್ ಆಗಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಮಹಿಳೆಯರು ಹೆಚ್ಚಿನ ಪ್ರಮಾಣದ ವಿಕ್ಟಿಮ್ಸ್ಗಳು ಆಗಿದ್ದಾರೆ ಅಂತ ಕಾಣ್ಬೋದು. ಅರ್ಬನ್ ಏರಿಯಾದಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳ ಒಂದು ಸಂಖ್ಯೆಯನ್ನು ನಾವು ನೋಡಿದಾಗ 64.8% ಇದೆ. ರೂರಲ್ ನಡಿನಲ್ಲಿ ನೋಡೋದಾದರೆ 58.8% ಕಾಣ್ಬೋದು. ಅಗೇನ್ ಮೆನ್ ಆ್ಯಂಡ್ ವುಮೆನ್ಗೆ ಸಂಬಂಧಪಟ್ಟಂಥ ಒಂದು ಟ್ರೆಂಡನ್ನು ಸಹ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಮೆನ್ಗೆ ಸಂಬಂಧಿಸಿದಂತೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳ ಒಂದು ಡೆತ್ತು 62.3 ಇದೆ ಹಾಗೂ ಮಹಿಳೆಯರಿಗೆ ಸಂಬಂಧಪಟ್ಟಂತೆ 56.9% ಇರೋದನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಭಾರತ ಡಬಲ್ ಬರ್ಡನ್ ಆಫ್ ಡಿಸೀಸನ್ನು ಫೇಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಡಬಲ್ ಬರ್ಡನ್ ಆಫ್ ಡಿಸೀಸ್ ಅಂತಂದರೆ ಕಂಟ್ರಿ ಸೈಮಲ್ಟೇನಿಯಸ್ಲಿ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ತೊಂದರೆನೂ ಸಹ ಫೇಸ್ ಮಾಡ್ತಾ ಇದೆ, ಹಾಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂಥ ತೊಂದರೆನೂ ಸಹ ಫೇಸ್ ಮಾಡ್ತಾ ಇದೆ. ಕಮ್ಯುನಿಕೇಬಲ್ ಡಿಸೀಸ್ಗಳು ಪ್ರಸ್ತುತವಾಗಿಯೂ ಇದೆ. ಫಾರ್ ಎಕ್ಸಾಂಪಲ್ ಇವಾಗ TB ಒಂದು ಸಂಖ್ಯೆ ಕಾಣ್ಬೋದು, ರೆಸ್ಪಿರೇಟರಿ ಇನ್ಫೆಕ್ಷನ್ ನಾವು ಕಾಣ್ತೇವೆ, ಇನ್ಫೆಕ್ಷಸ್ ಡಿಸೀಸ್ಗಳು ಏನಿದಾವಲ್ಲ ಇವೆಲ್ಲವೂ ಕೂಡ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಕಂಡುಬರುತ್ತೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡ್ತಕ್ಕಂಥದ್ದು. ಆ್ಯಂಡ್ ಪ್ರಮುಖವಾಗಿ ಸಾವಿಗೆ ಕಾರಣವಾಗ್ತಾ ಇರುವಂಥದ್ದು ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ 32.1% ಇದೆ. ಇದಾದ ನಂತರ ಕ್ಯಾನ್ಸರನ್ನು ಕಾಣ್ಬೋದು 7% ಆ್ಯಂಡ್ ರೆಸ್ಪಿರೇಟರಿ ಡಿಸೀಸ್ ನಿಯರ್ಲಿ 6% ಡೆತ್ತನ್ನು ಮಾಡುತ್ತೆ. ಆ್ಯಂಡ್ ಡಯಾಬಿಟಿಕ್ ಕಂಡೀಷನ್ ಅಂದಾಗ
3.6% ಸಾವುಗಳು ಆಗ್ತಾ ಇದೆ. ಆ್ಯಂಡ್ ಯುವಕರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸಹ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. 15 to 29 ಇರ್ತಕ್ಕಂಥ ಏಜ್ ಗ್ರೂಪನ್ನು ನೋಡಿದಾಗ ಸೂಸೈಡ್ನ ಮುಖಾಂತರ ಹೆಚ್ಚಿನ ಸಾವಾಗುತ್ತೆ. ನಿಯರ್ಲಿ 19% ಸೂಸೈಡ್ನ ಮುಖಾಂತರ ಡೆತ್ ಆಗೋದನ್ನು ಕಾಣ್ತಾ ಇದ್ದೇವೆ. ಅಗೇನ್ ರೋಡ್ ಆಕ್ಸಿಡೆಂಟ್ ಕೂಡ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್. ಇಲ್ಲಿ ರೀಸನ್ಸ್ಗಳು ಯಾವ ರೀತಿ ಆಗಿರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಫಿನಾನ್ಷಿಯಲ್ ಪ್ರೆಷರ್ ಇರುತ್ತೆ, ಸೋಷಿಯಲ್ ಐಸೋಲೇಷನ್, ಮೆಂಟಲ್ ಹೆಲ್ತ್ ಇಶ್ಯೂಸ್, ಇವುಗಳ ಮುಖಾಂತರ ಸೂಸೈಡ್ಸ್ಗಳು ಹೆಚ್ಚಾಗ್ತಾ ಇದೆ. ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣಗಳು ಏನಿದಾವೆ, ಲೈಫ್ ಸ್ಟೈಲ್ನ ಆಧಾರದ ಮೇಲೆ. ಇಟ್ ಈಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್. ಅನ್ಹೆಲ್ದಿ ಡಯಟನ್ನು ಯೂಸ್ ಮಾಡೋದ್ರ ಮುಖಾಂತರ, ಜಂಕ್ ಫುಡ್ಗಳನ್ನು ಕನ್ಸ್ಯೂಮ್ ಮಾಡ್ತೇವೆ, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್, ಸ್ಟ್ರೆಸ್, ಫಿಸಿಕಲ್ ಇನ್ಆಕ್ಟಿವಿಟಿಯ ಆಧಾರದ ಮೇಲೂ ಸಹ ಡಿಸೀಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಅರ್ಬನೈಸೇಷನ್ ಎಫೆಕ್ಟ್ ಕೂಡ ಕಾಣ್ಬೋದು. ಪೊಲ್ಯೂಷನ್ ಮುಖಾಂತರ ಸೆಡೆಂಟರಿ ಲೈಫ್ ಸ್ಟೈಲನ್ನು ಪ್ರಮೋಟ್ ಮಾಡ್ತಾ ಇದೆ. ಸ್ಕ್ರೀನ್ ಟೈಮ್ ಕೂಡ ಇನ್ಕ್ರೀಸ್ ಆಗ್ತಾ ಇರುವಂಥ ಹಂತದಲ್ಲಿ. ಸೊ ಮೇಜರ್ ಟೇಕ್ ಅವೇ ಅಂತಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಆಗುವಂಥ ಇಂಪ್ಯಾಕ್ಟ್ ವರ್ಕ್ ಫೋರ್ಸ್ ಪ್ರೊಡಕ್ಟಿವಿಟಿ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಹೆಲ್ತ್ ಕೇರ್ ಎಕ್ಸ್ಪೆಂಡಿಚರ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಎಕನಾಮಿಕ್ ಗ್ರೋತ್ ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ ಡಿಸೀಸ್ನ ಬರ್ಡನ್ ಹೆಚ್ಚಾಗೋದ್ರಿಂದ, ಅದರಲ್ಲೂ ಡಬಲ್ ಬರ್ಡನ್ ಇವಾಗ ಕ್ರಿಯೇಟ್ ಆಗಿದೆ. ಕಮ್ಯುನಿಕೇಬಲ್ ಹಾಗೂ ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಬರ್ಡನ್ ಹೆಚ್ಚಾಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸರ್ಕಾರ ತೆಗೆದುಕೊಂಡು ಬಂದಿರುವಂಥ ಇನಿಷಿಯೇಟಿವನ್ನು ಸಹ ಬರಿಬೋದು ನೀವು ಆನ್ಸರ್ಲಿ. ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕಾಣ್ತೇವೆ. ಫಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಒಂದು ಎಕ್ಸಸೈಸ್ನ ಆಧಾರದ ಮೇಲೆ ಹೆಲ್ದಿ ಲೈಫ್ ಸ್ಟೈಲ್ನ ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಒಂದು ಅವೇರ್ನೆಸ್ಸನ್ನು ತೆಗೆದುಕೊಂಡು ಬರಲಿಕ್ಕೆ ಫಿಟ್ ಇಂಡಿಯಾ ಮೂವ್ಮೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಗೇನ್ ಆಯುಷ್ಮಾನ್ ಭಾರತ್ ಇನಿಷಿಯೇಟಿವ್ನ ಮುಖಾಂತರ ಹೆಲ್ತ್ ಕೇರನ್ನು ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಅದರಲ್ಲೂ ಪ್ರಿವೆಂಟಿವ್ ಹೆಲ್ತ್ ಕೇರ್ನ ಫೋಕಸ್ ಮಾಡ್ತಾ ಇರುವಂಥದ್ದು. ಅಗೇನ್ ಕೆಲವೊಂದಿಷ್ಟು ಡಿಸೀಸ್ಗಳನ್ನು ಕಡಿಮೆ ಮಾಡ್ತಕ್ಕಂಥ ಹಂತದಲ್ಲಿ ನ್ಯಾಷನಲ್ ಲೆವೆಲಲ್ಲೂ ಕೂಡ ಪ್ರೋಗ್ರಾಮನ್ನು ತೆಗೆದುಕೊಂಡು ಬಂದಿದ್ದಾರೆ. ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವಸ್ಕ್ಯುಲರ್ ಡಿಸೀಸ್, ಸ್ಟ್ರೋಕ್ಗೆ ಸಂಬಂಧಪಟ್ಟಂತೆ. ಸೊ ಈ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ಸಹ ನೀವು ಆನ್ಸರ್ಲಿ ಬಳಕೆ ಮಾಡ್ಕೋಬೋದು. ಈ ಒಂದು ರಿಪೋರ್ಟ್ನಲ್ಲಿ ಯಾವ ರೀತಿ ಅಂತ ಹೈಲೈಟನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಮೇಜರ್ ಕನ್ಸರ್ನ್ಸ್ಗಳು ಏನಿದಾವೆ ಅಂತ ನೀವು ಆನ್ಸರ್ಲಿ ಕನೆಕ್ಟ್ ಮಾಡ್ತಾ ಹೋಗಬೇಕು. ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಈ ಒಂದು ಇಶ್ಯೂ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.